ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದನ್ನು ಮರಿತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿರಿ. ನಿನ್ನೆ ವಿಡಿಯೋಗೆ ವ್ಯೂಸ್ ಚೆನ್ನಾಗಿ ಬಂದವು, ಬಟ್ ಲೈಕ್ಸೇ ಇಲ್ಲ. ಲೈಕ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳಂಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ನೋಡ್ಬೋದು, ಮನೆಯಲ್ಲಿ ತರಕಾರಿ ಸ್ವಲ್ಪ ಖಾಲಿಯಾಗಿತ್ತು, ಹಾಗಾಗಿ ತರಕಾರಿ ತೊಗೊಂಬರಕ್ಕೆ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಬೆಳಿಗ್ಗೆನ ಹೋಗಿ ತೊಗೊಂಬಂದರು. ಟೊಮೆಟೊನೂ ಕೂಡ ಖಾಲಿಯಾಗಿತ್ತು, ಹಾಗಾಗಿ ಟೊಮೆಟೊ, ಬೀನ್ಸ್ ಇದ್ದಿದ್ದಿಲ್ಲ, ಕ್ಯಾರೆಟು, ಆಲೂಗಡ್ಡೆ ಇತ್ತು, ಹಾಗಾಗಿ ಬೀನ್ಸ್ ಖಾಲಿಯಾಗಿತ್ತು. ಸ್ವಲ್ಪ ತರಿಸ್ತೀನಿ ನಾನು ಬೀನ್ಸ್, ಯಾಕಂದ್ರೆ ನೀರು ಫ್ರಿಜ್ಜಲ್ಲಿ ಇಟ್ರೂ ಕೂಡ ತಂಪು ಜಾಸ್ತಿ ಆಗಿಬಿಟ್ಟು ಅದು ಬೀನ್ಸನ್ನು ಕೂಡ ಕೆಟ್ಟು ಹೋಗ್ತಾವೆ. ಹಾಗಾಗಿ ಸ್ವಲ್ಪ KGಗಿಂತ ಕಡಿಮೆನೇ ತರಿಸ್ತೀನಿ. ಅವು ಖಾಲಿ ಆದಮೇಲೆ ಮತ್ತೆ ತೊಗೊಂಬರ್ಬೋದು. ಇವಾಗ ತರಕಾರಿನೆಲ್ಲ ಸಪ್ರೇಟ್ ಮಾಡಿ ನೀಟಾಗಿ ಅವನ್ನ ಫ್ರಿಜ್ಜಲ್ಲಿ ಹೊಂದಿಸ್ಕೊಂಡು ಈಗ ನಾನು ಇದನ್ನು ಮಾಡ್ತಾಯಿದ್ದೆ ಫ್ರೆಂಡ್ಸ್. ಏನಪ್ಪ ಅಂದರೆ, ಶುಂಠಿ ತೊಗೊಂಬಂದಿದ್ರಲ್ಲ, ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಮಣ್ಣು ಜಾಸ್ತಿ ಇರುತ್ತೆ ಅದರೊಳಗೆ, ಆ ಮಣ್ಣೆಲ್ಲ ಬಿಟ್ಕೊಂಡಿತ್ತು. ಇವಾಗ ಒಂದು ಸ್ವಲ್ಪ ಕೈಯಲ್ಲೇ ತೊಳೆದ್ಬಿಟ್ಟು ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಹಾಕಿ ನೀಟಾಗಿ ಮಾಡಿಟ್ರೆ ಅದು ಒಂದು ತಿಂಗಳವರೆಗೂ ಕೂಡ ಚೆನ್ನಾಗೇ ಇರುತ್ತೆ, ಏನಾಗಲ್ಲ ಶುಂಠಿ. ಹಾಗಾಗಿ ಇವಾಗ ಅದನ್ನು ತೊಳಿತಾ ಇದ್ದೀನಿ. ನೀರಲ್ಲಿ ಪುಟ್ಟಿಯೊಳಗೆ ಹಾಕಿಟ್ಟಿದ್ದೆ ನೀರಾಗ. ಇಲ್ಲಿ ನೋಡ್ಬೋದು, ನಮ್ಮವ್ವ ಕಾಫಿ ಮಾಡಿಕೊಂಡು ಕುಡಿಯಾಕತ್ತಾಳ. ನಾನಿನ್ನು ಚಹಾ ಕುಡ್ದಿದ್ದಿಲ್ಲ. ಫಸ್ಟ್ ನಾಷ್ಟ ಮಾಡಿಬಿಟ್ರಾಯ್ತು. ರಜಾ ನೋಡ್ರಿ, ಈಗ ಬೇಸಿಗೆ ರಜಾ, ಸ್ವಲ್ಪ ಲೇಟಾಗೇ ಎದ್ದೇಳ್ತೀವಿ. ಹಾಗಾಗಿ ಲೇಟಾಗಿ ಹೇಳೋದ್ರಿಂದ ಬೇಗ ನಾಷ್ಟ ಮಾಡಿಟ್ಬಿಟ್ರೆ ಮಕ್ಕಳಿಗೂ ಕೂಡ ಬೇಗನೆ ತಿನ್ನಿಸ್ಬೋದು. ಮತ್ತು ಇನ್ನು ಕೆಲಸ ಎಲ್ಲ ಮಾಡ್ಕೊಂಡು ಕುಂತ್ರಾಗಲ್ಲ. ಒಂದು 3 ದಿವಸ ನಮ್ಮ ಮನೆಯವ್ರಿಗೆ ನಾನು ಬಾಕ್ಸನ್ನು ಕೂಡ ಕಟ್ಟೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ಹಬ್ಬದ ಮರುದಿನ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಹಾಗಾಗಿ 3 ದಿವಸ ಹಾಗೆ ಹೋದ್ರು ಅವರು, ಅಲ್ಲೇ ಊಟ ಮಾಡ್ತೀನಿ ಬಿಡು ಅಂಥೇಳಿ. ಇವಾಗ ಅದಕ್ಕೆ ಮತ್ತು ನಾಷ್ಟನ ಅವ್ರು ಹೋದ್ಮೇಲೆ ನಾನು ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿ ತಂದು ಕೊಟ್ಟು ಅವರು ಚಹಾ ಕುಡಿದು ರಾತ್ರಿದು ಸ್ವಲ್ಪ ಏನೋ ಸಾಂಬಾರು ಏನೋ ಇತ್ತು ತಿಂದ್ಕೊಂಬಿಟ್ಟು ಹೋದರು ಫ್ರೆಂಡ್ಸ್. ಅದು ಇಲ್ಲಾಂದರೆ ಚಹಾ, ಬ್ರೆಡ್ಡು, ಟೋಸ್ಟು ಏನಾರು ಇತ್ತಂದ್ರೆ ತಿಂದ್ಬಿಟ್ಟು ಹೋಗ್ತಾರೆ. ಮಧ್ಯಾಹ್ನಕ್ಕೆ ಅಲ್ಲೇ ಊಟ ಮಾಡ್ತೀನಿ ಅಂತಂದು ಹೋದರು. ಇವಾಗ ನಾನು ಎಲ್ಲನೂ ತರಕಾರಿ ಹೆಚ್ಕೊಂಡು ಇದನ್ನು ಪಾಲಕ್ ರೈಸ್ ಮಾಡಬೇಕು ಅಂತ ಮಾಡೀನಿ. ಪಾಲಕ್ ಪಲಾವು, ಪಾಲಕ್ ಸೊಪ್ಪು ತೊಗೊಂಬಂದಿದ್ರ, ಹಾಗಾಗಿ ಪಾಲಕ್ ಸೊಪ್ಪಿಂದು ಪಲಾವ್ ಮಾಡಿದ್ರಾಯ್ತು. ಭಾಳ ಇಷ್ಟಪಡ್ತಾಳೆ ನಮ್ಮ ನಮಿತಾ, ಹಾಗಾಗಿ ಅದನ್ನು ಮಾಡೋಕ್ಕಂತಂದು ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇವಾಗ ನೋಡಿರಿ, ಸೊಪ್ಪನ್ನು ಕೂಡ ಕ್ಲೀನ್ ಮಾಡ್ಕೊಳಕತ್ತೀನಿ. ಒಂದು ಕಟ್ ಸೊಪ್ಪು ತೊಗೊಂಬಂದಿದ್ರೆ ಅದ್ರೊಳಗೆ ಒಂದು ಅಷ್ಟು ತೊಗೊಂಬಿಟ್ಟು ನಾನು ಪಾಲಕ್ ಪಲಾವ್ ಮಾಡಬೇಕಂತ ರೆಡಿ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್. ನಮಿತಾನು ಕೂಡ ಆಕೆಗೆ ಭಾಳ ಇಷ್ಟ. ಸ್ಕೂಲಲ್ಲಿ ಹೇಳ್ತಾ ಇದ್ಲು ಅವ್ರ ಅಜ್ಜಿ ಮುಂದೆ, ಅಜ್ಜಿ ನಾನು ಇದು ಪಾಲಕ್ ಪಲಾವ್ ತೊಗೊಂಡು ಹೋದರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ನನಗೂ ಕೊಡು ಅಂತ ಕೇಳ್ತಾ ಇರ್ತಾರೆ. ನನಗೇ ಉಳಿಯೋದಿಲ್ಲ, ಹಂಗೆ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಮಾಡ್ತಾಳೆ ಮಮ್ಮಿ ಪಾಲಕ್ ಪಲಾವು ಅಂತಂದೆಲ್ಲ ಹೇಳ್ತಾ ಇದ್ಲು. ಆಕೆಗೆ ಪಲಾವ್ ಇಷ್ಟ ಆಗಲ್ಲ, ಬಟ್ ಈ ರೀತಿ ಪಾಲಕ್ ಪಲಾವು, ಟೊಮೆಟೊ ಬಾತು ಇದು ಇಷ್ಟ ಆಗುತ್ತೆ. ಪಲಾವ್ಗೆ ತರಕಾರಿ ಹಾಕ್ತೀನಿ ನೋಡ್ರಿ. ತರಕಾರಿ ಇಷ್ಟಪಟ್ಟು ತಿನ್ನಂಗಿಲ್ಲ ಆಕೆ. ನಾನ್ ವೆಜ್ ಜಾಸ್ತಿ ಇಷ್ಟಪಡ್ತಾಳೆ. ಬಟ್ ನಾವು ಉಲ್ಟಾ ಇದೀವಿ, ನಾವು ವೆಜ್ ಇಷ್ಟಪಡ್ತೀವಿ, ಆಕೆ ನಾನ್ ವೆಜ್ ಇಷ್ಟಪಡ್ತಾಳೆ ಫ್ರೆಂಡ್ಸ್. ಹಾಗಾಗಿ ಅದು ಏನಾಗುತ್ತೆ ಅಂದ್ರೆ ಆಕೆಗೆ ತರಕಾರಿ ಅಂದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ. ಇವಾಗ ನೋಡ್ಬೋದು, ನಾನು ಎಲ್ಲನೂ ನೀಟಾಗಿ ಮಾಡಿಕೊಂಡು ಬಟ್ಟೆನ ತೊಗೊಂಡಿದ್ದು ನೋಡ್ರಿ. ಇದನ್ನು ತರಕಾರಿ ಎಲ್ಲ ಹೊಂದಿಸ್ಕೊಳಕ್ಕೆ ಅದನ್ನೆಲ್ಲ ತೆಗೆದು ಇಡ್ತಾಯಿದ್ದೀನಿ.
ನೋಡ್ರಿ ಇವಾಗ ನಾನು ಪಾಲಕ್ ಸೊಪ್ಪನ್ನು ಒಂದು ಕಡಾಯಿ ಒಳಗೆ ಸ್ವಲ್ಪ ನೀರು ಹಾಕಿ ಕುದಿಸಾಕತ್ತೀನಿ. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಒಳ್ಳೆ ಕ್ಯಾಲ್ಸಿಯಮ್ಮು ಪ್ರೋಟೀನು ಎಲ್ಲ ಇರುತ್ತೆ ಫ್ರೆಂಡ್ಸು. ಹಂಗಾಗಿ ಪಾಲಕ್ ಸೊಪ್ಪನ್ನು ಮಕ್ಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಇವಾಗ ನಾನು ಪಾಲಕ್ ಸೊಪ್ಪು ಅದನ್ನು ಕುದಿಸ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಕುದ್ಮೇಲೆ ನೀರು ಬಸ್ದು ಅದನ್ನು ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ರುಬ್ಬಿ ಮಸಾಲೆಗೆ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸು. ತುಂಬ ಚೆನ್ನಾಗಿರ್ತೈತಿ ಪಾಲಕ್ ಪಲಾವು. ನೋಡ್ಬೋದು ಈಗ ರೆಡಿ ಆಗೈತಿ. ನವ್ಯಾಗ ತಿನ್ನಿಸ್ಬೇಕು, ಟೈಮ್ ಆಗಿತ್ತು. ಹಾಗಾಗಿ ಬೇಗ ಬೇಗ ಮಾಡ್ಕೊಂಬಿಟ್ಟೆ. ರೆಸಿಪಿನ ಆಲ್ರೆಡಿ ತೋರಿಸಿದ್ದೀನಿ ನಾನು, ಹಾಗಾಗಿ ಶೇರ್ ಮಾಡ್ಕೊಳ್ಲಿಲ್ಲ ಈ ಸಲ. ಪದೇ ಪದೇ ತೋರಿಸಿದ್ರೆ ಡೈಲಿ ನೋಡ್ತಿರ್ತಾರೆ ನೋಡ್ರಿ, ಅವರಿಗೆ ಬೇಜಾರಾಗುತ್ತೆ. ಹಾಗಾಗಿ ರೆಸಿಪಿನ ಶೇರ್ ಮಾಡ್ಕೊಳಕ್ಕೂ ಟೈಮನೇ ಇರಲಿಲ್ಲ. ಆಮೇಲೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಲಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ, ಉದುರಾಗಿ ಸಾಫ್ಟಾಗಿ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನಮ್ಮ ನಮಿತಾಗ ಭಾಳ ಇಷ್ಟ ಅಂತ ಹೇಳಿದ್ ನೋಡ್ರಿ. ಮತ್ತು ಆಮೇಲೆ ನಮ್ಮವನು ಕೂಡ ತಿನ್ನಾಕುಂತಿದ್ಲು. ಆಕೆಗೆ ಭಾಳ ಇಷ್ಟ ಆಯಿತು ನಮ್ಮವ್ಗೆ ಈ ರೀತಿ ರೈಸ್ ಐಟಮ್ ಮಾಡಿದ್ರೆ ಭಾಳ ಇಷ್ಟ ಆಕೈತಿ. ಪಲಾವು, ಟೊಮೆಟೊ ಬಾತು ಮತ್ತು ಈ ರೀತಿ ರೈಸ್ ಬಾತ್ ಮಾಡಿದ್ನಿ ಅಂದ್ರೆ ಭಾಳ ಇಷ್ಟ ಆಗೈತೆ ಆಕೆಗೆ. ನೋಡ್ಬೋದು ಆಕೆ ತಿನ್ನಾಕತ್ತಾಳ ಫ್ರೆಂಡ್ಸು. ಭಾಳ ಮಸ್ತ್ ಆಗೈತವ, ಚಲೋ ಆಗೈತವ ಅಂತಂದ್ಲು. ಆ ಸೊಪ್ಪು ಸಾಂಬಾರು ಮಾಡಿದ್ರೆ ಇಷ್ಟಪಟ್ಟು ತಿನ್ನಲಿಲ್ಲ ಅವತ್ತು ಸಾಂಬಾರನ್ನ. ನಾನು ನನಗೆ ಇಷ್ಟ ಆಗಲ್ಲ ಸೊಪ್ಪು ಸಾಂಬಾರು, ಇಷ್ಟ ಆಗಲ್ಲ ಅಂತ ನೋಡ್ರಿ ನಮ್ಮವ್ಗೆ. ಅದೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೆಲವೊಂದಿಷ್ಟು ರೆಸಿಪಿಗಳನ್ನು ಆಕೆ ಇಷ್ಟನ ಪಡೋಂಗಿಲ್ಲ. ಬದ್ನಿಕಾಯಿ ಪಲ್ಯ ಆಯಿತು, ಈ ರೀತಿ ಸೊಪ್ಪು ಸಾಂಬಾರು ಮಾಡಿದ್ರೂ ಇಷ್ಟಪಡೋಂಗಿಲ್ಲ. ಬರೀ ಕಾಳು ಪಲ್ಯ, ತರಕಾರಿ, ಹೀರೆಕಾಯಿ, ಚೌಳಿಕಾಯಿ ಇಂಥದ್ದೆಲ್ಲ ಇಷ್ಟಪಡ್ತಾಳೆ ಹೊರತು ಬೇರೆ ಏನಾದರೂ ಹೊಸ್ದಾಗಿ ಮಾಡಿದ್ರೆ ಇಷ್ಟಪಡಲ್ಲ. ಅವತ್ತು ನಾನು ಏನಪ್ಪ ಅಂದರೆ ಆಲೂಗಡ್ಡೆ ಪರೋಟ ಮಾಡಿದ್ದು ನೋಡ್ರಿ. ಆಲೂ ಪರೋಟ ಅದನ್ನು ಕೂಡ ತಿನ್ನಲಿಲ್ಲ, ಇಷ್ಟ ಆಗಲ್ಲ ನನಗೆ ಅಂತಂದು. ಅವ್ರಿಗೆ ಇಷ್ಟ ಆಗಲ್ಲ ಅಂದ್ರೆ ಮತ್ತು ಒತ್ತಾಯ ಮಾಡೋಕ್ಕಾಗಲ್ಲ ನೋಡ್ರಿ. ಹಾಗಾಗಿ ನಾನು ಒತ್ತಾಯ ಮಾಡೋಕ್ಕೆ ಹೋಗಂಗಿಲ್ಲ. ಇಷ್ಟಪಟ್ಟು ತಿನ್ನೋದಾದ್ರೆ ಇಷ್ಟಪಟ್ಟು ತಿಂತಾರೆ ಅಂತಂದು ಸುಮ್ಮನೆ ಆಗ್ಬಿಡ್ತೀನಿ. ಇವಾಗ ನವ್ಯಾಗ ತಿನ್ನಿಸ್ತಾ ಇದ್ದೆ ನಾನು. ಆಕೆಗೆ ತಿನ್ನಿಸಿ ಆಮೇಲೆ ನಾನು ಕೂಡ ತಿಂತಾಯಿದ್ದೆ. ಇಲ್ಲಿ ನೋಡ್ಬೋದು ರೊಟ್ಟಿ ಮಾಡಾಕೊಂತಿದ್ಲು. ನಾನು ರೊಟ್ಟಿ ಮಾಡ್ತೀನಿ, ಪಲ್ಯ ಗಿಲ್ಯ ಮಾಡ್ಕೊರವ ಅಂತಂದ್ಲು. ಹರಿದ ಬಿಟ್ಟಿತ್ತು ಅದು ಒಂದೇ ರೊಟ್ಟಿ. ಅಕ್ಕಿಗೆ ಇಲ್ಲಿ ಅಡುಗೆ ಮಾಡೋಕೆ ರೂಢಿ ಆಗೋದಿಲ್ಲ ಅಂತಂದು ಹೇಳ್ತಾಳೆ. ಪ್ರತಿ ಸಲ ಬಂದಾಗನು ನಾವು ಒಲೆ ಮ್ಯಾಗ ಮಾಡ್ತೀವಿ, ನಮ್ಗೆ ಅಲ್ಲೆಲ್ಲ ರೂಢಿ ಇರುತ್ತೆ. ಇಲ್ಲಿ ಗ್ಯಾಸಿನ ಮ್ಯಾಗ ಮಾಡೋಕೆ ನಮ್ಗೆ ಅಷ್ಟು ರೂಢಿ ಇಲ್ಲ ಅಂತಂದು ಹೇಳ್ಬಿಟ್ಟು ಹೇಳಕತ್ತಿದ್ಲು. ನಾನು ಏನೇವ ನೀನು ರೊಟ್ಟಿನ ಹಿಂಗೆ ಮಾಡಕತ್ತಿದ್ದಿ, ಹರಿದು ಹೋಗಿತ್ತಲ್ಲ ಒಣ್ಣೆ ರೊಟ್ಟಿನ ಅಂತಂದೆ. ಮತ್ತೇನು ಮಾಡಲಿವ, ಅದು ಹಿಟ್ಟು ಸರಿ ಇಲ್ಲ ಅಂತಂದ್ಲು. ಹಿಟ್ಟು ಅದೇನಪ್ಪ ಅಂದರೆ ನಮ್ಮ ಮನೆಯವ್ರು ಚಲೋ ಜೋಳ ತೊಗೊಂಬಂದಿದ್ರು, ಬಿಳಿ ಜೋಳನ. ಅವರು ಗಿರ್ನಿಗೆ ಹಾಕಿಸ್ಕೊಂಬರ್ಬೇಕಾದ್ರೆ ರಾಗಿ ಮೇಲೆ ಹಾಕಿಸ್ಕೊಂಬಂದ್ಬಿಟ್ರೆ. ಆಮೇಲೆ ಅದು ಮಷಿನ್ದು ಕೂಡ ಏನೋ ಪಿನ್ನ ಏನೋ ಹೋಗ್ಬಿಡ್ತಂತ. ಹಾಗಾಗಿ ಒಂದು ಸ್ವಲ್ಪ ಕೆಡಿಸಿ ಕೊಟ್ಬಿಟ್ಟಾರ ಹಿಟ್ಟು. ಬೆಳ್ಳಗಾಗ ಜೋಳದ ಹಿಟ್ಟು ಕರ್ರಗ ಒಂದು ಸ್ವಲ್ಪ ಕಪ್ಪ ಆಗತ್ತಿದ್ವು ಫ್ರೆಂಡ್ಸ್. ಹಾಗಾಗಿ ನಾನು ಹೇಳಿದೆ ದಪ್ಪನು ಮಾಡಿಬಿಡು ಈಗ ತಿನ್ನಕ್ಕ ಅಂತಂದೆ. ಮತ್ತು ದಪ್ಪಗೆ ಮಾಡಕ್ಕೆ ನಿಂತಲು. ಸ್ವಲ್ಪ ಅದು ರಫ್ ಆಗಿತ್ತು ಹಿಟ್ಟು, ಹಾಗಾಗಿ. ಬಟ್ ನಾ ಮಾಡಿದಾಗ ಚೆನ್ನಾಗೇ ಬಂದವು. ಅದೇನೋ ಆಕೆಗೆ ಕೈ ಒಂದು ಮುರಿದೈತಲ್ಲ, ಹಾಗಾಗಿ ರೂಢಿ ಇತ್ತೋ ಇಲ್ಲ ಗೊತ್ತಿಲ್ಲ ಆಕೆಗೆ. ಅದು ಇದು ಒಬ್ರದ್ದು ಅಡುಗೆ ಮನೆಯದು ಇನ್ನೊಬ್ರಿಗೆ ಅದು ಅಡ್ಜಸ್ಟ್ ಆಗಲ್ಲ ನೋಡ್ರಿ. ಹಾಗಾಗಿ ಹೋಲ್ಬಿಡ ಅಂತಂದು ನಾನು ಸುಮ್ಮನೆ ಅದೇ. ದಪ್ಪನು ಮಾಡು ಅಂತಂದು ಹೇಳಿಬಿಟ್ಟೆ ಫ್ರೆಂಡ್ಸ್. ದಪ್ಪನು ಮಾಡಿದ್ಲು, ಚೆನ್ನಾಗಿ ಬಂದವು. ಅಂದ್ರೆ ಲಘು ಆಗುತ್ತಾ, ನಾನು ರೊಟ್ಟಿ ಮಾಡ್ತೀನಿ ಅಂತಂದ್ಲು ಸಂಜೆ ಮುಂದೆ. ಹಾಗಾಗಿ ಮಾಡು ಅಂತಂದೆ. ಮತ್ತು ನಾನು ಕಾಳು ಪಲ್ಯ ಮತ್ತು ಸಬ್ಬಸಿಗೆ ಸೊಪ್ಪಿತ್ತು ಮನ್ಯಾಗ. ಆ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಕಾಳು ಕುದಿಸ್ಬಿಟ್ಟು ಅದ್ರ ಜೊತೆಗೆ ಇಟ್ಟು ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ರಾತ್ರಿ ಊಟಕ್ಕೆ ಹೆಸರು ಕಾಳು ಪಲ್ಯ, ರೊಟ್ಟಿ ಮತ್ತು ಅನ್ನ, ಮೊಸರಿತ್ತು. ಹಾಗಾಗಿ ಸಾಂಬಾರು ಏನು ಮಾಡೋಕ್ಕೆ ಹೋಗಲಿಲ್ಲ. ಕಾಳು ಪಲ್ಯನ ಹಚ್ಕೊಂಡು ತಿಂದ್ರಾಯ್ತು ಮೊಸರು ಜೊತೆಗೆ, ಚೆನ್ನಾಗಿರುತ್ತೆ ಅಂತಂದು ಅಷ್ಟೇ ಮಾಡಿದ್ವಿ. ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿರಿ ತೋರಿಸ್ತಾ ಇದ್ದೀನಿ. ಕೆಳಗಡೆ ಒಂದಿಷ್ಟು ತೆಳ್ಳಗೆ ಮಾಡಿದ್ಲು. ಆಮೇಲೆ ಆಕೆಗೆ ಅದು ನಿಂತ್ಕೊಂಡು ಮಾಡೋಕ್ಕೂ ಆಗೋದಿಲ್ಲ. ಆಮೇಲೆ ಇದು ನೋಡಿರಿ ಟೈಮನ್ನು ಜಾಸ್ತಿ ಹಿಡಿತೈತಿ. ಆಕೆಗೆ ಅಡ್ಜಸ್ಟ್ ಆಗಲಿಲ್ಲಲ್ಲ, ಹಂಗಾಗಿ ದಪ್ಪನು ಮಾಡ್ಯಾಳ. ಒಂದೊಂದು ಕೆಂಪಗೆ ಜಾಸ್ತಿ ಆಗಿದ್ವು, ಯಾಕಂದರೆ ಹಿಟ್ಟು ಜಾಸ್ತಿ ಹಚ್ಕೊಂಡಿದ್ಲ ಏನೋ ಅದಕ್ಕೆ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.